ನಿಮ್ಮ ಜೀವನವು ಸಂಪೂರ್ಣವಾಗಿ ಶಾಂತವಾಗಿ ಒಂದು ನಿರ್ದಿಷ್ಟ ಹಾದಿಯಲ್ಲಿ ಸಾಗುತ್ತಿರುವಾಗ ಹಠಾತ್ತನೆ ಒಂದು ಬಿರುಗಾಳಿ ಬಂದು ಇಡೀ ಜೀವನದ ದಿಕ್ಕನ್ನೇ ಬದಲಾಯಿಸಿದ ಅನುಭವ ನಿಮಗಾಗಿದೆಯೇ? ನೀವು ಕನಸಿನಲ್ಲೂ ಯೋಚಿಸದಂತಹ ಬದಲಾವಣೆ ಅದು. ಮಕರ ರಾಶಿಯವರೇ, ಕಳೆದ ಕೆಲವು ಸಮಯದಿಂದ ನಿಮ್ಮ ಜೀವನದಲ್ಲಿ ಇಂತಹದ್ದೇ ಏನೋ ನಡೆಯುತ್ತಿದೆ. ನೀವು ಕಷ್ಟಪಡುತ್ತಿದ್ದೀರಿ, ಬೆವರು ಹರಿಸುತ್ತಿದ್ದೀರಿ, ಆದರೆ ಎಲ್ಲವೂ ಒಂದೇ ಕಡೆ ನಿಂತು ಹೋದಂತೆ ನಿಮಗೆ ಭಾಸವಾಗುತ್ತಿದೆ. ಯಾವುದೇ ದೊಡ್ಡ ದಾರಿ ಕಾಣಿಸುತ್ತಿಲ್ಲ. ಆದರೆ ಸ್ವಲ್ಪ ತಡೆಯಿರಿ. ಮುಂಬರುವ ವಾರ ಅಂದ್ರೆ ಜೂನ್ 10ರಿಂದ ಜೂನ್ 17ರವರೆಗಿನ ಸಮಯ ನಿಮ್ಮ ಜೀವನದಲ್ಲಿ ಯಾವುದೇ ಸಾಧಾರಣ ವಾರವಾಗಿರುವುದು. ಬ್ರಹ್ಮಾಂಡದ ಶಕ್ತಿಗಳು ತೆರೆಯ ಮರೆಯಲ್ಲಿ ನಿಮಗಾಗಿ ಏನೋ ಒಂದನ್ನು ಸಿದ್ಧಪಡಿಸುತ್ತಿವೆ. ಅದನ್ನು ಕಂಡು ಈ ವಾರ ನಿಮ್ಮ ಪ್ರಜ್ಞೆ ತಪ್ಪಿ ಹೋಗಲಿದೆ. ನಾನು ನಿಮ್ಮನ್ನು ಹೆದರಿಸುತ್ತಿಲ್ಲ. ನಿಮ್ಮ ವೃತ್ತಿಜೀವನ, ನಿಮ್ಮ ಸಂಬಂಧಗಳು ಮತ್ತು ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಅನ್ನು ಅಲ್ಲಾಡಿಸಲಿರುವ ಆ ಮುಂಬರುವ ದೊಡ್ಡ ಜಾಕ್ಪಾಟ್ಗೆ ನಿಮ್ಮನ್ನು ಸಿದ್ಧಪಡಿಸುತ್ತಿದ್ದೇನೆ. ಯಾವುದೇ ಮುನ್ಸೂಚನೆ ಇಲ್ಲದೆ ಹಠಾತ್ತನೆ ಏನೋ ಸಂಭವಿಸಲಿದೆ. ಆ ದೊಡ್ಡ ಬದಲಾವಣೆಯನ್ನು ಎದುರಿಸಲು ನೀವು ಸಿದ್ಧರಿದ್ದೀರಾ? ಹಾಗಿದ್ದಲ್ಲಿ ಈ ವಿಡಿಯೋದ ಪ್ರತಿಯೊಂದು ಪದವನ್ನು ತುಂಬಾ ಗಮನವಿಟ್ಟು ಕೇಳಿ, ಏಕೆಂದರೆ ಈ ವಾರದ ಒಂದು ಸಣ್ಣ ತಪ್ಪು ನಿಮಗೆ ಭಾರಿ ನಷ್ಟ ಉಂಟು ಮಾಡಬಹುದು ಮತ್ತು ಒಂದು ಸರಿಯಾದ ಹೆಜ್ಜೆ ನಿಮ್ಮ ಹಣೆಬರಹವನ್ನೇ ಬದಲಾಯಿಸಬಹುದು. ನಮಸ್ಕಾರ ಸ್ನೇಹಿತರೆ, ಶ್ರೀ ಭಕ್ತಿ ಜ್ಯೋತಿಷ್ಯ ಲೋಕ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಯಾವಾಗಲೂ ಹಾಗೆ ಇಂದೂ ಕೂಡ ನಿಮ್ಮ ಜೀವನಕ್ಕೆ ಸಂಬಂಧಿಸಿದ ಗ್ರಹಗಳ ಅತಿದೊಡ್ಡ ರಹಸ್ಯಗಳೊಂದಿಗೆ ನಿಮ್ಮ ಮುಂದೆ ಹಾಜರಾಗಿದ್ದೇನೆ. ಈ ಸಮಯದಲ್ಲಿ ನನ್ನನ್ನು ಕೇಳುತ್ತಿರುವ ಮಕರ ರಾಶಿಯ ಎಲ್ಲಾ ಜಾತಕದವರಿಗೆ ನಾನು ಹೇಳಲು ಬಯಸುವುದೇನೆಂದರೆ, ಈ ವಾರ ನಿಮ್ಮ ಜೀವನದ ಟರ್ನಿಂಗ್ ಪಾಯಿಂಟ್ ಎಂದು ಸಾಬೀತಾಗಲಿದೆ. ಶನಿಯ ಈ ಚಲನೆಯ ನಡುವೆ ಈ ವಾರ ಸಂಭವಿಸಲಿರುವ ಚಂದ್ರನ ಗೋಚರವು ತುಂಬಾ ವಿಶಿಷ್ಟ ಮತ್ತು ಅನಿರೀಕ್ಷಿತವಾಗಿದೆ. ಮಕರ ರಾಶಿಯವರೇ, ನಿಮ್ಮ ಸಾಪ್ತಾಹಿಕ ರಾಶಿಫಲವನ್ನು ಪ್ರಾರಂಭಿಸುವ ಮುನ್ನ ನಾನು ನಿಮಗೆ ಒಂದು ಅದ್ಭುತವಾದ ಕಥೆಯನ್ನು ಹೇಳಲು ಬಯಸುತ್ತೇನೆ. ಈ ಕಥೆಯು ನಿಮಗೆ ಈ ವಾರ ನಿಮ್ಮೊಂದಿಗೆ ಹಠಾತ್ತನೆ ನಡೆಯಲಿರುವ ಘಟನೆಯ ಮಹತ್ವವನ್ನು ಅರ್ಥಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಬಹಳ ಸಮಯದ ಹಿಂದೆ ಒಂದು ಸಮುದ್ರದ ತೀರದಲ್ಲಿ ಹಳೆಯ ಮತ್ತು ತುಂಬಾ ದೊಡ್ಡದಾದ ಹದ್ದೊಂದು ವಾಸಿಸುತ್ತಿತ್ತು. ಆ ಹದ್ದು ವಯಸ್ಸಾಗಿತ್ತು, ಆದರೆ ಅದರ ದೃಷ್ಟಿ ಮಾತ್ರ ಇನ್ನೂ ತುಂಬಾ ಚುರುಕಾಗಿತ್ತು. ಒಂದು ದಿನ ಸಮುದ್ರದಲ್ಲಿ ಭೀಕರ ಬಿರುಗಾಳಿ ಬಂದಿತು. ಆ ಬಿರುಗಾಳಿಯಲ್ಲಿ ಒಂದು ಸಣ್ಣ ಹಡಗು ತೇಲಿ ಬಂದು ದಂಡೆಗೆ ಸೇರಿತು ಮತ್ತು ಆ ಹಡಗಿನಲ್ಲಿದ್ದ ಅಮೂಲ್ಯವಾದ ಮರದ ಪೆಟ್ಟಿಗೆಯೊಂದು ಒಡೆದು ಚೂರಾಯಿತು. ಆ ಪೆಟ್ಟಿಗೆಯ ಒಳಗೆ ತುಂಬಾ ವಿಚಿತ್ರವಾದ ಕಪ್ಪು ಮತ್ತು ವಿಕಾರವಾಗಿ ಕಾಣುವ ಕಲ್ಲೊಂದಿತ್ತು. ಆ ಕಲ್ಲು ದಂಡೆಗೆ ಬಂದು ಮರಳಿನಲ್ಲಿ ಹೂತು ಹೋಯಿತು. ಕೆಲವು ದಿನಗಳ ನಂತರ ಆ ಪ್ರದೇಶದ ಅತ್ಯಂತ ದೊಡ್ಡ ರತ್ನ ಪರೀಕ್ಷಕ ಅಲ್ಲಿಂದ ಹಾದು ಹೋಗುತ್ತಿದ್ದನು. ಅವನ ಕಣ್ಣು ಆ ಕಪ್ಪು ವಿಚಿತ್ರ ಕಲ್ಲಿನ ಮೇಲೆ ಬಿತ್ತು. ಅವನು ನಿಂತನು. ಅವನು ಆ ಕಲ್ಲನ್ನು ಎತ್ತಿಕೊಂಡು ಗಮನವಿಟ್ಟು ನೋಡಿದನು. ಸಾಮಾನ್ಯ ಮನುಷ್ಯನಿಗೆ ಅದು ಕೇವಲ ಕಸ ಅಥವಾ ಸಾಮಾನ್ಯ ಕಪ್ಪು ಕಲ್ಲಾಗಿತ್ತು. ಆದರೆ ಆ ಅನುಭವಿ ಜಕ್ಕಲಿಗನಿಗೆ ಇದು ಯಾವುದೇ ಸಾಧಾರಣ ಕಲ್ಲಲ್ಲ ಎಂಬುದು ಅರ್ಥವಾಯಿತು. ಅವನು ಅದನ್ನು ತನ್ನ ಮನೆಗೆ ತಂದನು. ಈಗ ಆ ಜಕ್ಕಲಿಗನು ಆ ಕಲ್ಲನ್ನು ಕೆತ್ತಲು ಪ್ರಾರಂಭಿಸಿದನು. ಅವನು ಪ್ರತಿದಿನ ಅದರ ಮೇಲೆ ಕೆಲಸ ಮಾಡುತ್ತಿದ್ದನು. ಆದರೆ ಆ ಕಲ್ಲು ಎಷ್ಟು ಗಟ್ಟಿಯಾಗಿತ್ತೆಂದರೆ ಜಕ್ಕಲಿಗನ ಎಲ್ಲಾ ಉಪಕರಣಗಳು ಸೋತು ಹೋದವು. ತಿಂಗಳುಗಳು ಕಳೆದವು. ಜಕ್ಕಲಿಗನು ಹಗಲಿರುಳು ಶ್ರಮಿಸಿದನು. ಆದರೆ ಆ ಕಲ್ಲು ಮಾತ್ರ ತನ್ನ ಜಾಗದಿಂದ ಸ್ವಲ್ಪವೂ ಕದಲಲಿಲ್ಲ. ಜಕ್ಕಲಿಗನ ಸ್ನೇಹಿತರು ಅವನಿಗೆ, ನೀನು ನಿನ್ನ ಶಕ್ತಿ ಮತ್ತು ಸಮಯವನ್ನು ಈ ನಿರುಪಯುಕ್ತ ಕಪ್ಪು ಕಲ್ಲಿನ ಮೇಲೆ ಏಕೆ ವ್ಯರ್ಥ ಮಾಡುತ್ತಿದ್ದೀಯಾ? ಇದನ್ನು ಬಿಸಾಡು ಎಂದರು. ಆದರೆ ಜಕ್ಕಲಿಗನ ಒಳಗಿನ ನಂಬಿಕೆ ಅಚಲವಾಗಿತ್ತು. ಒಂದು ರಾತ್ರಿ ಜಕ್ಕಲಿಗನು ತುಂಬಾ ಆಯಾಸಗೊಂಡು ನಿರಾಶೆಯಿಂದ ಆ ಕಲ್ಲನ್ನು ನೋಡುತ್ತಿದ್ದನು. ಆಗ ಹಠಾತ್ತನೆ ಅವನ ಕೈಯಿಂದ ಆ ಕಲ್ಲು ಜಾರಿ ನೆಲದ ಮೇಲೆ ಬಿದ್ದಿತು. ಬೀಳುತ್ತಿದ್ದಂತೆ ಆ ಕಲ್ಲು 2 ತುಂಡುಗಳಾಗಿ ಒಡೆಯಿತು. ಜಕ್ಕಲಿಗನ ಹೃದಯ ಒಡೆದಂತಾಯಿತು. ತನ್ನ ತಿಂಗಳುಗಳ ಶ್ರಮ ವ್ಯರ್ಥವಾಯಿತು ಎಂದು ಅವನಿಗೆ ಅನಿಸಿತು. ಆದರೆ ಅವನು ಆ 2 ತುಂಡುಗಳನ್ನು ಎತ್ತಿಕೊಂಡ ತಕ್ಷಣ ಅವನಿಗೆ ಆಶ್ಚರ್ಯವಾಯಿತು. ಆ ವಿಕಾರವಾದ ಕಪ್ಪು ಕಲ್ಲಿನ ಸರಿಯಾಗಿ ಮಧ್ಯಭಾಗದಲ್ಲಿ ಇಡೀ ಪ್ರಪಂಚದ ಎಲ್ಲಾ ಐಶ್ವರ್ಯಗಳಿಗಿಂತಲೂ ಹೆಚ್ಚು ಮೌಲ್ಯದ ಅಪರೂಪದ ಮತ್ತು ಹೊಳೆಯುವ ವಜ್ರವೊಂದು ಅಡಗಿತ್ತು. ಆ ವಜ್ರವು ಹೊರಗಿನಿಂದ ಆ ಕಪ್ಪುಗಟ್ಟಿಯಾದ ಕವಚದಿಂದ ಮುಚ್ಚಲ್ಪಟ್ಟಿತ್ತು. ಆದ್ದರಿಂದ ಯಾರಿಗೂ ಅದು ಕಾಣಿಸುತ್ತಿರಲಿಲ್ಲ. ಅದು ಹಠಾತ್ತನೆ ಬಿದ್ದು ಒಡೆದಾಗ ಮಾತ್ರ ಅದರ ನಿಜವಾದ ರೂಪ ಹೊರಬಂದಿತು. ಮಕರ ರಾಶಿಯವರೇ, ಈ ಕಥೆಯನ್ನು ತುಂಬಾ ಗಮನವಿಟ್ಟು ಅರ್ಥಮಾಡಿಕೊಳ್ಳಿ. ನೀವು ಕೂಡ ಕಳೆದ ಹಲವು ತಿಂಗಳುಗಳಿಂದ ಅಥವಾ ವರ್ಷಗಳಿಂದ ಆ ಗಟ್ಟಿಯಾದ ಕಪ್ಪು ಕಲ್ಲಿನಂತೆ ಪರಿಸ್ಥಿತಿಗಳಿಂದ ಆವೃತರಾಗಿದ್ದೀರಿ. ನಿಮ್ಮ ಶ್ರಮಕ್ಕೆ ಯಾವುದೇ ಫಲ ಸಿಗುತ್ತಿಲ್ಲ ಎಂದು ನಿಮಗೆ ಅನಿಸುತ್ತಿದೆ. ಸುತ್ತಲೂ ಕೇವಲ ಕತ್ತಲೆ ಮತ್ತು ತೊಂದರೆಗಳೇ ಇವೆ. ಆದರೆ ಈ ವಾರ ಬ್ರಹ್ಮಾಂಡವು ನಿಮಗೆ ಇಂತಹದ್ದೇ ಒಂದು ಹಠಾತ್ ಆಘಾತವನ್ನು ನೀಡಲು ಹೋಗುತ್ತಿದೆ. ಅದು ನಿಮ್ಮನ್ನು ಹೊರಗಿನಿಂದ ಅಲ್ಲಾಡಿಸಬಹುದು, ಆದರೆ ವಾಸ್ತವವಾಗಿ ಅದು ನಿಮ್ಮೊಳಗೆ ಅಡಗಿರುವ ಆ ಅಮೂಲ್ಯವಾದ ವಜ್ರವನ್ನು, ಅಂದರೆ ನಿಮ್ಮ ನಿಜವಾದ ಸಾಮರ್ಥ್ಯವನ್ನು ಪ್ರಪಂಚದ ಮುಂದೆ ತರಲಿದೆ. ಆದ್ದರಿಂದ ಈ ವಾರ ನಡೆಯುವ ಯಾವುದೇ ಹಠಾತ್ ಘಟನೆಗೆ ಹೆದರಬೇಡಿ. ಬದಲಿಗೆ ಇದು ವಿಧಾತ ನಿಮಗಾಗಿ ನೀಡಿದ ತೀರ್ಪು ಎಂದು ಅರ್ಥಮಾಡಿಕೊಳ್ಳಿ. ಮಕರ ರಾಶಿಯವರೇ, ವಾರದ ಆರಂಭದಲ್ಲಿ ಅಂದರೆ ಜೂನ್ 10ರಂದು ಚಂದ್ರನು ನಿಮ್ಮ ರಾಶಿಯಿಂದ 3ನೇ ಮನೆಯಲ್ಲಿ ಅಂದರೆ ಮೀನ ರಾಶಿಯಲ್ಲಿ ಗೋಚಾರ ಮಾಡಲಿದ್ದಾನೆ. 3ನೇ ಮನೆಯು ಪರಾಕ್ರಮ,
ಧೈರ್ಯ ಮತ್ತು ಕಿರಿಯ ಒಡಹುಟ್ಟಿದವರದ್ದಾಗಿದೆ. ಸೋಮವಾರದ ದಿನವು ನಿಮ್ಮೊಳಗೆ ಒಂದು ಹೊಸ ಶಕ್ತಿ ಮತ್ತು ಅದ್ಭುತ ಧೈರ್ಯವನ್ನು ತರಲಿದೆ. ಬೆಳಿಗ್ಗೆ ಏಳುತ್ತಿದ್ದಂತೆ ಕಳೆದ ಹಲವು ದಿನಗಳಿಂದ ಬಾಕಿ ಉಳಿದಿದ್ದ ಕೆಲಸಗಳನ್ನು ಪೂರ್ಣಗೊಳಿಸುವ ಸಮಯ ಬಂದಿದೆ ಎಂದು ನಿಮಗೆ ಅನಿಸುತ್ತದೆ. ಕಾರ್ಯಕ್ಷೇತ್ರದಲ್ಲಿ ಇಂದು ನಿಮ್ಮ ಬುದ್ಧಿವಂತಿಕೆಯ ಬಲದಿಂದ ನಿಮಗೆ ದೊಡ್ಡ ಯಶಸ್ಸು ಸಿಗಬಹುದು. ನಿಮ್ಮ ಮಾತಿನ ಶೈಲಿ ಎಷ್ಟು ಪ್ರಭಾವಶಾಲಿಯಾಗಿ ಇರಲಿದೆ ಎಂದರೆ ಜನರು ನಿಮ್ಮ ಮಾತುಗಳಿಂದ ಪ್ರಭಾವಿತರಾಗದೆ ಇರಲು ಸಾಧ್ಯವಿಲ್ಲ. ನೀವು ಮಾರ್ಕೆಟಿಂಗ್, ಸೇಲ್ಸ್ ಅಥವಾ ಬರವಣಿಗೆಯ ಕ್ಷೇತ್ರಕ್ಕೆ ಸಂಬಂಧಪಟ್ಟವರಾಗಿದ್ದರೆ ಇಂದಿನ ದಿನವು ನಿಮಗಾಗಿ ದೊಡ್ಡ ಶುಭವಾರ್ತೆಯನ್ನು ತರಬಹುದು. ಆರ್ಥಿಕ ದೃಷ್ಟಿಕೋನದಿಂದ ಇಂದು ಹೂಡಿಕೆಗೆ ಒಳ್ಳೆಯ ದಿನವಾಗಿದೆ. ಆದರೆ ಯಾರದ್ದೋ ಮಾತಿಗೆ ಮರುಳಾಗಿ ದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ಳಬೇಡಿ. ಮಧ್ಯಾಹ್ನದ ನಂತರ ನಿಮ್ಮ ಯಾವುದೇ ಆಪ್ತ ಮಿತ್ರ ಅಥವಾ ಒಡಹುಟ್ಟಿದವರಿಂದ ನಿಮಗೆ ಸ್ವಲ್ಪ ಆಶ್ಚರ್ಯವನ್ನುಂಟು ಮಾಡುವ ಸುದ್ದಿಯೊಂದು ಸಿಗಬಹುದು. ಇಂದಿನ ದಿನದ ಆರಂಭವನ್ನು ಸೂರ್ಯ ದೇವರಿಗೆ ಅರ್ಘ್ಯ ನೀರು ಕೊಡುವುದರೊಂದಿಗೆ ಮಾಡಿ. ಇದರಿಂದ ನಿಮ್ಮ ಆತ್ಮವಿಶ್ವಾಸ ಮತ್ತಷ್ಟು ಹೆಚ್ಚುತ್ತದೆ. ಜೂನ್ 11ರಂದು ಕೂಡ ಚಂದ್ರನು ಮೀನ ರಾಶಿಯಲ್ಲಿಯೇ ಇರುತ್ತಾನೆ. ಆದರೆ ಇಂದು ಅವನು ತನ್ನ ನಕ್ಷತ್ರ ಬದಲಾವಣೆಯತ್ತ ಸಾಗುತ್ತಿರುತ್ತಾನೆ. ಇಂದಿನ ದಿನವು ನಿಮಗಾಗಿ ಪ್ರಯಾಣದ ಯೋಗವನ್ನು ರೂಪಿಸುತ್ತಿದೆ. ಯಾವುದೋ ಕೆಲಸದ ನಿಮಿತ್ತ ನೀವು ಹಠಾತ್ತನೆ ಸಣ್ಣ ದೂರದ ಪ್ರಯಾಣವನ್ನು ಮಾಡಬೇಕಾಗಿ ಬರಬಹುದು. ಈ ಪ್ರಯಾಣವು ಆರಂಭದಲ್ಲಿ ನಿಮಗೆ ಸ್ವಲ್ಪ ಆಯಾಸವನ್ನುಂಟು ಮಾಡಬಹುದು. ಆದರೆ ನಂಬಿ, ಈ ಪ್ರಯಾಣದ ಫಲಿತಾಂಶವು ನಿಮ್ಮ ಭವಿಷ್ಯಕ್ಕೆ ತುಂಬಾ ಸುಖದಾಯಕವಾಗಿರುತ್ತದೆ. ವ್ಯಾಪಾರ ಮಾಡುವ ಜನರಿಗೆ ಇಂದು ಗ್ರಾಹಕರೊಂದಿಗೆ ಹೊಸ ಸಂಬಂಧಗಳನ್ನು ಬೆಳೆಸುವ ದಿನವಾಗಿದೆ. ನಿಮ್ಮ ಹಣ ಎಲ್ಲಾದರೂ ಸಿಲುಕಿಕೊಂಡಿದ್ದರೆ ಇಂದು ಅದನ್ನು ಮರಳಿ ಪಡೆಯಲು ಪ್ರಯತ್ನವನ್ನು ಹೆಚ್ಚಿಸಿ ಯಶಸ್ಸು ಸಿಗಬಹುದು. ಉದ್ಯೋಗಸ್ಥರಿಗೆ ಇಂದು ಕಚೇರಿಯಲ್ಲಿ ತಮ್ಮ ಹಿರಿಯ ಅಧಿಕಾರಿಗಳಿಂದ ಪ್ರಶಂಸೆ ಸಿಗಬಹುದು. ಇದರಿಂದ ನಿಮ್ಮ ಮನಸ್ಸು ಸಂತೋಷವಾಗಿರುತ್ತದೆ. ಸಂಜೆಯ ಸಮಯದಲ್ಲಿ ಕುಟುಂಬದೊಂದಿಗೆ ಕಳೆಯುವ ಸಮಯ ನಿಮಗೆ ಮಾನಸಿಕ ಶಾಂತಿಯನ್ನು ನೀಡುತ್ತದೆ. ಪ್ರೇಮ ಸಂಬಂಧಗಳಿಗೆ ಇಂದಿನ ದಿನವು ತುಂಬಾ ಅನುಕೂಲಕರವಾಗಿದೆ. ಸಂಗಾತಿಯೊಂದಿಗೆ ನಿಮ್ಮ ತಿಳುವಳಿಕೆ ಮತ್ತಷ್ಟು ಗಟ್ಟಿಯಾಗುತ್ತದೆ. ಇಂದು ನೀವು ನಿಮ್ಮ ಭಾವನೆಗಳ ಮೇಲೆ ಸ್ವಲ್ಪ ನಿಯಂತ್ರಣ ಹೊಂದಿರಬೇಕು. ಏಕೆಂದರೆ ಅತಿಯಾದ ಉತ್ಸಾಹದಲ್ಲಿ ನೀವು ಎದುರಿಗಿರುವವರಿಗೆ ಬೇಸರವಾಗುವಂತಹ ಯಾವುದೇ ಮಾತನ್ನು ಆಡಬಹುದು. ಒಟ್ಟಾರೆಯಾಗಿ ಈ ದಿನವು ನಿಮ್ಮ ಪರಾಕ್ರಮವನ್ನು ಹೆಚ್ಚಿಸುವ ಮತ್ತು ನಿಮ್ಮನ್ನು ಯಶಸ್ಸಿನ ಹಾದಿಯಲ್ಲಿ ಮುನ್ನಡೆಸುವ ದಿನವೆಂದು ಸಾಬೀತಾಗಲಿದೆ. ಜೂನ್ 10ರಂದು ಚಂದ್ರನು ತನ್ನ ರಾಶಿಯನ್ನು ಬದಲಾಯಿಸಿ ಮೇಷರಾಶಿಗೆ ಪ್ರವೇಶಿಸುತ್ತಾನೆ. ಇದು ನಿಮ್ಮ ರಾಶಿಯಿಂದ 4ನೇ ಮನೆಯಾಗಿದೆ. 4ನೇ ಮನೆಯು ಸುಖ, ತಾಯಿ, ಭೂಮಿ, ಭವನ ಮತ್ತು ವಾಹನದ್ದಾಗಿದೆ. ಇಲ್ಲಿಂದ ಈ ವಾರದ ಆ ಮುಖ್ಯ ತಿರುವು ಪ್ರಾರಂಭವಾಗುತ್ತದೆ. ಇದರ ಬಗ್ಗೆ ನಾನು ಆರಂಭದಲ್ಲಿ ಮಾತನಾಡಿದ್ದೆ. ಇಂದು ನಿಮ್ಮ ಕೌಟುಂಬಿಕ ಜೀವನದಲ್ಲಿ ನೀವು ಯೋಚಿಸದಂತಹ ಘಟನೆಯೊಂದು ಹಠಾತ್ತನೆ ನಡೆಯಬಹುದು. ಜಮೀನು ಜಾಯದಾತಿಗೆ ಸಂಬಂಧಿಸಿದ ವರ್ಷಗಳಿಂದ ಕೋರ್ಟ್ ಕಚೇರಿಯಲ್ಲಿ ಸಿಲುಕಿಕೊಂಡಿದ್ದ ಹಳೆಯ ವಿವಾದದ ತೀರ್ಪು ಹಠಾತ್ತನೆ ನಿಮ್ಮ ಪರವಾಗಿ ಬರಬಹುದು. ಅಥವಾ ನಿಮಗೆ ಪಿತ್ರಾರ್ಜಿತ ಆಸ್ತಿಯಿಂದ ದೊಡ್ಡ ಲಾಭವಾಗಬಹುದು. ಇಂದಿನ ದಿನ ನಿಮ್ಮ ತಾಯಿಯವರ ಆರೋಗ್ಯದ ಬಗ್ಗೆ ನೀವು ವಿಶೇಷ ಗಮನ ಹರಿಸಬೇಕು. ಏಕೆಂದರೆ ಚಂದ್ರನು ಮೇಷ ರಾಶಿಯಲ್ಲಿರುವುದು ಅವರ ಸ್ವಭಾವದಲ್ಲಿ ಸ್ವಲ್ಪ ಕಿರಿಕಿರಿ ಅಥವಾ ಆರೋಗ್ಯದಲ್ಲಿ ಏರುಪೇರನ್ನು ತರಬಹುದು. ಕಚೇರಿಯ ಕೆಲಸದ ನಿಮಿತ್ತ ಇಂದು ನಿಮ್ಮ ಮೇಲೆ ಜವಾಬ್ದಾರಿಗಳ ಹೊರೆ ಹಠಾತ್ತನೆ ಹೆಚ್ಚಾಗಬಹುದು. ಇದರಿಂದ ನೀವು ಸ್ವಲ್ಪ ಒತ್ತಡಕ್ಕೆ ಒಳಗಾಗಬಹುದು. ಆದರೆ ಹೆದರಬೇಡಿ. ಮಕರ ರಾಶಿಯ ಜನರು ಸ್ವಭಾವತಃ ಕರ್ಮಯೋಗಿಗಳು ಮತ್ತು ನೀವು ಈ ಸವಾಲನ್ನು ಕೂಡ ಯಶಸ್ವಿಯಾಗಿ ದಾಟುತ್ತೀರಿ. ಆರ್ಥಿಕ ವಿಷಯಗಳಲ್ಲಿ ಇಂದಿನ ದಿನವು ಖರ್ಚುಗಳಿಂದ ತುಂಬಿರಬಹುದು. ವಿಶೇಷವಾಗಿ ಮನೆಯ ಸುಖ ಸೌಕರ್ಯಗಳ ವಸ್ತುಗಳಿಗಾಗಿ ಹಣ ಖರ್ಚಾಗುವ ಯೋಗವಿದೆ. ಜೂನ್ 12ರಂದು ಚಂದ್ರನು ಮೇಷರಾಶಿಯ ಮಧ್ಯಭಾಗದಲ್ಲಿ ಇರುತ್ತಾನೆ. ಇಂದಿನ ದಿನವು ಆತ್ಮಾವಲೋಕನದ ದಿನವಾಗಿದೆ. ಭೌತಿಕ ಸುಖ ಸೌಕರ್ಯಗಳಿದ್ದರೂ ನಿಮ್ಮ ಮನಸ್ಸಿನಲ್ಲಿ ಒಂದು ವಿಚಿತ್ರವಾದ ಚಡಪಡಿಕೆ ಇದೆ ಎಂದು ಇಂದು ನಿಮಗೆ ಅನಿಸಬಹುದು. ಈ ಚಡಪಡಿಕೆ ಬೇರೇನೂ ಅಲ್ಲ, ಬದಲಿಗೆ ನಿಮ್ಮೊಳಗೆ ಅಡಗಿರುವ ಆ ಶಕ್ತಿಯಾಗಿದ್ದು ಅದು ನಿಮಗೆ ಏನಾದರೂ ದೊಡ್ಡದನ್ನು ಮಾಡಲು ಪ್ರೇರೇಪಿಸುತ್ತಿದೆ. ವೃತ್ತಿಜೀವನದ ದೃಷ್ಟಿಯಿಂದ ಇಂದು ದೊಡ್ಡ ಬದಲಾವಣೆ ಬರಬಹುದು. ಹೊಸ ಕೆಲಸದ ಹುಡುಕಾಟದಲ್ಲಿರುವವರಿಗೆ ಹಠಾತ್ತನೆ ಯಾವುದಾದರೂ ದೊಡ್ಡ ಕಂಪನಿಯಿಂದ ಸಂದರ್ಶನಕ್ಕಾಗಿ ಕರೆ ಬರಬಹುದು ಅಥವಾ ನೇರವಾಗಿ ಜಾಯ್ನಿಂಗ್ ಲೆಟರ್ ಸಿಗಬಹುದು. ಬಿಸಿನೆಸ್ ಮಾಡುವ ಜನರಿಗೆ ಇಂದು ದೊಡ್ಡ ಡೀಲ್ ಸಿಗಬಹುದು. ಅದು ಅವರ ಬಿಸಿನೆಸ್ನ ಟರ್ನ್ಓವರ್ ಅನ್ನೇ ಬದಲಾಯಿಸುತ್ತದೆ. ಇಂದು ನಿಮ್ಮ ಪ್ರಜ್ಞೆ ತಪ್ಪಿಸುವಂತಹ ಘಟನೆಯು ನಿಮ್ಮ ಕಾರ್ಯಕ್ಷೇತ್ರದಲ್ಲೇ ನಡೆಯಬಹುದು. ಅಲ್ಲಿ ನಿಮ್ಮ ಹಳೆಯ ವಿರೋಧಿಯೊಬ್ಬರು ಹಠಾತ್ತನೆ ನಿಮ್ಮ ಸಹಾಯಕ್ಕೆ ಮುಂದೆ ಬರಲಿದ್ದಾರೆ. ಇದನ್ನು ನೋಡಿ ನೀವು ದಂಗಾಗುತ್ತೀರಿ. ವಿದ್ಯಾರ್ಥಿಗಳಿಗೆ ಇಂದಿನ ದಿನವು ತುಂಬಾ ಒಳ್ಳೆಯದಾಗಿದೆ. ಓದಿನಲ್ಲಿ ಏಕಾಗ್ರತೆ ಹೆಚ್ಚುತ್ತದೆ ಮತ್ತು ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಯ ಫಲಿತಾಂಶವು ನಿಮ್ಮ ಪರವಾಗಿ ಬರಬಹುದು. ಸಂಜೆ ಯಾವುದೇ ಹಳೆಯ ಧಾರ್ಮಿಕ ಸ್ಥಳಕ್ಕೆ ಹೋಗುವ ಅವಕಾಶ ಸಿಕ್ಕರೆ ಖಂಡಿತವಾಗಿಯೂ ಹೋಗಿ. ಇದರಿಂದ ನಿಮ್ಮ ಮನಸ್ಸಿನ ಅಶಾಂತಿ ದೂರವಾಗುತ್ತದೆ. ಜೂನ್ 13ರಂದು ಚಂದ್ರನು ವೃಷಭ ರಾಶಿಗೆ ಪ್ರವೇಶಿಸುತ್ತಾನೆ. ಇದು ನಿಮ್ಮ ರಾಶಿಯಿಂದ 5ನೇ ಮನೆಯಾಗಿದೆ. 5ನೇ ಮನೆಯು ಬುದ್ಧಿ, ಜ್ಞಾನ, ಶಿಕ್ಷಣ, ಪ್ರೇಮ ಮತ್ತು ಸಂತಾನದ್ದಾಗಿದೆ. ವೃಷಭ ರಾಶಿಯು ಚಂದ್ರನ ಉಚ್ಚರಾಶಿಯಾಗಿದೆ. ಆದ್ದರಿಂದ ಇಲ್ಲಿ ಚಂದ್ರನ ಆಗಮನವು ನಿಮಗೆ ಯಾವುದೇ ವರಕ್ಕಿಂತ ಕಮ್ಮಿ ಇರುವುದಿಲ್ಲ. ಕಳೆದ ಕೆಲವು ದಿನಗಳಿಂದ ನಿಮ್ಮ ಮನಸ್ಸಿನಲ್ಲಿ ನಡೆಯುತ್ತಿದ್ದ ಗೊಂದಲಗಳು ಇಂದು ಸಂಪೂರ್ಣವಾಗಿ ಶಾಂತವಾಗಲಿವೆ. ಇಂದು ನಿಮ್ಮ ಬುದ್ಧಿಯು ಎಷ್ಟು ತೀವ್ರಗತಿಯಲ್ಲಿ ಕೆಲಸ ಮಾಡಲಿದೆ ಎಂದರೆ ನೀವು ಕಠಿಣವಾದ ಸಮಸ್ಯೆಗಳಿಗೂ ಸಹ ಸುಲಭವಾಗಿ ಪರಿಹಾರವನ್ನು ಕಂಡುಕೊಳ್ಳುತ್ತೀರಿ.
ಶೇರ್ ಮಾರ್ಕೆಟ್, ಸಟ್ಟ ಅಥವಾ ಲಾಟರಿಯಂತಹ ಅಪಾಯಕಾರಿ ಕೆಲಸಗಳಲ್ಲಿ ತೊಡಗಿರುವವರಿಗೆ ಇಂದು ಹಠಾತ್ತನೆ ದೊಡ್ಡ ಧನಲಾಭವಾಗಬಹುದು. ಅದು ಅವರ ಬ್ಯಾಂಕ್ ಬ್ಯಾಲೆನ್ಸ್ ಅನ್ನು ಒಂದೇ ಏಟಿಗೆ ಹೆಚ್ಚಿಸಲಿದೆ. ಸಂತಾನದ ಕಡೆಯಿಂದ ನಿಮಗೆ ನಿಮ್ಮ ಎದೆ ಹೆಮ್ಮೆಯಿಂದ ಉಬ್ಬುವಂತಹ ಸುದ್ದಿಯೊಂದು ಸಿಗಬಹುದು. ನೀವು ಸಿಂಗಲ್ ಆಗಿದ್ದರೆ ಇಂದು ನಿಮ್ಮ ಜೀವನಕ್ಕೆ ಹೊಸ ವ್ಯಕ್ತಿಯೊಬ್ಬರ ಪ್ರವೇಶ ಹಠಾತ್ತನೆ ಆಗಬಹುದು. ಅವರು ನಿಮ್ಮ ಜೀವನವನ್ನು ಸಂತೋಷದಿಂದ ತುಂಬಲಿದ್ದಾರೆ. ಕಲೆ, ಸಂಗೀತ ಅಥವಾ ಸೃಜನಶೀಲ ಕೆಲಸಗಳಿಗೆ ಸಂಬಂಧಿಸಿದ ಜನರಿಗೆ ಇಂದು ತಮ್ಮ ಪ್ರತಿಭೆಯನ್ನು ಸಾಬೀತುಪಡಿಸುವ ದಿನವಾಗಿದೆ. ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚುತ್ತದೆ ಮತ್ತು ಜನರು ನಿಮ್ಮ ಸಲಹೆಗೆ ಮಹತ್ವ ನೀಡುತ್ತಾರೆ. ಜೂನ್ 14 ಭಾನುವಾರವಾಗಿದ್ದು ಚಂದ್ರನು ವೃಷಭ ರಾಶಿಯಲ್ಲೇ ಗೋಚಾರ ಮಾಡುತ್ತಿರುತ್ತಾನೆ. ನಿಮ್ಮ ರಾಶಿಯ ಅಧಿಪತಿ ಶನಿದೇವನಾಗಿರುವುದರಿಂದ ಶನಿವಾರದ ದಿನ ಚಂದ್ರನು ನಿಮ್ಮ ಉಚ್ಚರಾಶಿಯ ಮನೆಯಲ್ಲಿರುವುದು ಒಂದು ಮಹತ್ತರವಾದ ಶಕ್ತಿಶಾಲಿ ಯೋಗವನ್ನು ಸೃಷ್ಟಿಸುತ್ತದೆ. ಇಂದಿನ ದಿನವು ನಿಮಗಾಗಿ ಯಾವುದೋ ದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ಳುವ ದಿನವಾಗಿದೆ. ನೀವು ದೀರ್ಘಕಾಲದಿಂದ ಯಾವುದಾದರೂ ಹೊಸ ಬಿಸಿನೆಸ್ ಪ್ರಾರಂಭಿಸಲು ಯೋಚಿಸುತ್ತಿದ್ದರೆ ಅಥವಾ ನಿಮ್ಮ ಕೆಲಸವನ್ನು ಬದಲಾಯಿಸಲು ವಿಚಾರ ಮಾಡುತ್ತಿದ್ದರೆ ಇಂದು ಆ ನಿಟ್ಟಿನಲ್ಲಿ ಹೆಜ್ಜೆ ಇಡಲು ದಿನವು ತುಂಬಾ ಉತ್ತಮವಾಗಿದೆ. ಇಂದು ನಿಮಗೆ ನಿಮ್ಮ ತಂದೆ ಅಥವಾ ಸಮಾಜದ ಯಾವುದೇ ಪ್ರತಿಷ್ಠಿತ ವ್ಯಕ್ತಿಯ ಸಂಪೂರ್ಣ ಬೆಂಬಲ ಸಿಗಲಿದೆ. ಆಸ್ತಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ಇಂದು ದೊಡ್ಡ ಡೀಲ್ ಫೈನಲ್ ಆಗಬಹುದು. ವಿದೇಶಕ್ಕೆ ಹೋಗುವ ಕನಸು ಕಾಣುತ್ತಿರುವವರ ವೀಸಾಕ್ಕೆ ಸಂಬಂಧಿಸಿದ ಯಾವುದೇ ಅಡಚಣೆಗಳು ಇಂದು ಹಠಾತ್ತನೆ ದೂರವಾಗಬಹುದು. ಆರೋಗ್ಯದ ವಿಷಯದಲ್ಲಿ ಇಂದಿನ ದಿನವೂ ತುಂಬಾ ಚೆನ್ನಾಗಿರುತ್ತದೆ. ಹಳೆಯ ಯಾವುದೇ ಕಾಯಿಲೆಯಿಂದ ನಿಮಗೆ ಪರಿಹಾರ ಸಿಗಬಹುದು. ಸಂಜೆಯ ಸಮಯದಲ್ಲಿ ಶನಿ ಚಾಲಿಸಾ ಪಠಿಸುವುದು ಮತ್ತು ಅರಳಿಮರದ ಕೆಳಗೆ ದೀಪವನ್ನು ಹಚ್ಚುವುದು ನಿಮ್ಮ ಅದೃಷ್ಟದ ಹೊಸ ಬಾಗಿಲುಗಳನ್ನು ತೆರೆಯಲಿದೆ. ಇಂದು ಯಾವುದೇ ಅಗತ್ಯವಿರುವವರಿಗೆ ಖಂಡಿತವಾಗಿ ಸಹಾಯ ಮಾಡಿ. ಇದರಿಂದ ಶನಿದೇವನ ಕೃಪೆ ನಿಮ್ಮ ಮೇಲೆ ಮಳೆಯಾಗಲಿದೆ. ಅಂದರೆ ಜೂನ್ 15ರಂದು ಚಂದ್ರನು ವೃಷಭ ರಾಶಿಯ ಯಾನವನ್ನು ಮುಗಿಸಿ ಮಿಥುನ ರಾಶಿಗೆ ಪ್ರವೇಶಿಸುತ್ತಾನೆ. ಇದು ನಿಮ್ಮ ರಾಶಿಯಿಂದ 6ನೇ ಮನೆಯಾಗಿದೆ. 6ನೇ ಮನೆಯು ರೋಗ, ಋಣ, ಸಾಲ ಮತ್ತು ಶತ್ರುಗಳದ್ದಾಗಿದೆ. ಸೋಮವಾರದ ದಿನವು ನಿಮಗೆ ಸ್ವಲ್ಪ ಜಾಗರೂಕರಾಗಿರುವಂತೆ ಎಚ್ಚರಿಕೆ ನೀಡುತ್ತಿದೆ. ಇಂದಿನ ದಿನ ನೀವು ನಿಮ್ಮ ಗುಪ್ತ ಶತ್ರುಗಳ ಬಗ್ಗೆ ಜಾಗರೂಕರಾಗಿರಬೇಕು. ಕಚೇರಿಯಲ್ಲಿ ಅಥವಾ ನಿಮ್ಮ ಬಿಸಿನೆಸ್ನಲ್ಲಿ ಕೆಲವರು ನಿಮ್ಮ ಮುಂದೆ ನಿಮ್ಮನ್ನು ಹೊಗಳಿ ಬೆನ್ನ ಹಿಂದೆ ನಿಮ್ಮ ವಿರುದ್ಧ ಸಂಚು ರೂಪಿಸುತ್ತಿರಬಹುದು. ಆದಾಗ್ಯೂ ನಿಮ್ಮ ಬುದ್ಧಿವಂತಿಕೆಯಿಂದ ನೀವು ಅವರ ತಂತ್ರಗಳನ್ನು ವಿಫಲಗೊಳಿಸುತ್ತೀರಿ. ಆದರೂ ನಿಮ್ಮ ರಹಸ್ಯ ವಿಷಯಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ಆರ್ಥಿಕವಾಗಿ ಇಂದು ಯಾರಿಗೂ ಸಾಲ ನೀಡುವುದನ್ನು ತಪ್ಪಿಸಿ, ಏಕೆಂದರೆ ಇಂದು ನೀಡಿದ ಹಣ ಮರಳಿ ಪಡೆಯುವ ಸಾಧ್ಯತೆ ತುಂಬಾ ಕಡಿಮೆ ಇದೆ. ಆರೋಗ್ಯದ ವಿಷಯದಲ್ಲಿ ಇಂದು ಹೊಟ್ಟೆಗೆ ಸಂಬಂಧಿಸಿದ ಯಾವುದೇ ಸಮಸ್ಯೆ ಅಥವಾ ತಲೆನೋವು ನಿಮ್ಮನ್ನು ಕಾಡಬಹುದು. ಆದ್ದರಿಂದ ಆಹಾರ ಪದ್ಧತಿಯ ಮೇಲೆ ವಿಶೇಷ ನಿಯಂತ್ರಣವಿರಲಿ. ಈ ಇಡೀ ವಾರದ ಓಟದ ನಂತರ ಇಂದಿನ ದಿನವನ್ನು ನೀವು ವಿಶ್ರಾಂತಿ ಪಡೆಯಲು ಮತ್ತು ಮುಂಬರುವ ವಾರದ ಯೋಜನೆಗಳನ್ನು ರೂಪಿಸಲು ಬಳಸಿಕೊಳ್ಳಬೇಕು. ಹಾಗಾದರೆ ಮಕರ ರಾಶಿಯವರೇ, ನೀವು ನೋಡಿದಂತೆ ಈ ವಾರ ನಿಮಗಾಗಿ ತುಂಬಾ ಏರುಪೇರುಗಳಿಂದ ಕೂಡಿದ್ದರೂ ಅಂತಿಮವಾಗಿ ಒಂದು ದೊಡ್ಡ ಮತ್ತು ಧನಾತ್ಮಕ ಬದಲಾವಣೆಯನ್ನು ತರಲಿರುವ ವಾರವೆಂದು ಸಾಬೀತಾಗಲಿದೆ. ಹಠಾತ್ತನೆ ನಡೆಯುವ ಘಟನೆಗಳು ಆರಂಭದಲ್ಲಿ ನಿಮಗೆ ಸ್ವಲ್ಪ ಆಶ್ಚರ್ಯವನ್ನುಂಟು ಮಾಡಬಹುದು, ಆದರೆ ಅವೆಲ್ಲವೂ ನಿಮ್ಮ ಒಳಿತಿಗಾಗಿಯೇ ಇರುತ್ತವೆ. ಈ ವಾರದ ವಿಶೇಷ ಪರಿಹಾರವೆಂದರೆ ಪ್ರತಿದಿನ ಬೆಳಿಗ್ಗೆ ಸೂರ್ಯ ದೇವರಿಗೆ ತಾಮ್ರದ ಲೋಟದಿಂದ ನೀರನ್ನು ಅರ್ಪಿಸಿ ಮತ್ತು ಅದರಲ್ಲಿ ಸ್ವಲ್ಪ ಕಪ್ಪು ಎಳ್ಳನ್ನು ಹಾಕಿಕೊಳ್ಳಿ. ಶನಿವಾರದ ದಿನ ಸುಂದರಕಾಂಡ ಅಥವಾ ಶನಿ ಚಾಲೀಸಾವನ್ನು ತಪ್ಪದೇ ಪಠಿಸಿ. ಅಸಹಾಯಕ ಜನರಿಗೆ ಅಥವಾ ಸ್ವಚ್ಛತಾ ಕಾರ್ಮಿಕರಿಗೆ ನಿಮ್ಮ ಕೈಲಾದಷ್ಟು ಏನನ್ನಾದರೂ ಖಂಡಿತವಾಗಿ ದಾನ ಮಾಡಿ. ಮಕರ ರಾಶಿಯವರೇ, ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಇದನ್ನು ಲೈಕ್ ಮಾಡಿ, ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಜೈ ಶನಿದೇವ್ ಎಂದು ಬರೆಯಲು ಮರೆಯಬೇಡಿ. ಭಗವಾನ್ ಶಿವ ಮತ್ತು ಶನಿದೇವನ ಕೃಪೆ ನಿಮ್ಮ ಮೇಲೆ ಯಾವಾಗಲೂ ಇರಲಿ. ಧನ್ಯವಾದ.